ಈ ಭೂಮಿ ಮೇಲಿರೋ ಪ್ರತಿಯೊಬ್ಬರ ಜೀವನನೂ ಏನೂ ಸುಂದರವಾಗೇನಿರಲ್ಲ. ಬಟ್ ಒಂದಂತೂ ನಿಜ, ನಮ್ಮ ಜೀವನನ ಶೃಂಗರಿಸ್ಕೊಂಡು ಆನಂದ ಪಡಬೇಕಾಗಿರೋದು ನಮ್ಮ ಕೈಯಲ್ಲೇ ಇರುತ್ತೆ. ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ವ್ಲಾಗ್. ಹೇಗಿದ್ದೀರಾ? ಚೆನ್ನಾಗಿದ್ದೀರಾ? ಇವತ್ತಿನ ವ್ಲಾಗು ನಾನು ಗಿಡಗಳನ್ನು ಕ್ಲೀನ್ ಮಾಡಿಕೊಂಡು ಶುರು ಮಾಡ್ತಾಯಿದ್ದೀನಿ. ಆ್ಯಂಡ್ ಇವತ್ತು ಸಂಡೇ ಮಾರ್ನಿಂಗ್ ನನ್ನ ಡೈಲಿ ರೊಟೀನ್ ಕೆಲಸಗಳೆಲ್ಲ ಏನಿತ್ತು ಅದನ್ನೆಲ್ಲ ಮುಗಿಸ್ಕೊಂಡು ಬ್ರೇಕ್ಫಾಸ್ಟ್ ಕೂಡ ಮಾಡಿಕೊಂಡು ತಿಂದಿದ್ದಾಯಿತು. ಸಂಡೇ ಆಗಿರೋದ್ರಿಂದ ಸ್ವಲ್ಪ ಸ್ಲೋ ಡೇ ಅಂತಲೇ ಹೇಳ್ಬಹುದು. ಸೊ ಮೊದಲೇ ನನ್ನ ಕೆಲಸಗಳೆಲ್ಲ ಸ್ಲೋ, ನಿಮ್ಮೆಲ್ರಿಗೂ ಗೊತ್ತೇ ಇರುತ್ತೆ. ಹಾಗಾಗಿ ತಿಂಡಿ ಎಲ್ಲ ಮುಗಿಸ್ಕೊಂಡೇ ಗಿಡಗಳನ್ನೆಲ್ಲ ಸ್ವಲ್ಪ ಕ್ಲೀನ್ ಮಾಡೋಣ ಆಚೆ ಕಡೆ ಅಂತ ಹೇಳ್ಬಿಟ್ಟು ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ. ಸೊ ಬನ್ನಿ, ಇವತ್ತಿನ ವ್ಲಾಗಲ್ಲಿ ಏನೇನೆಲ್ಲ ಆಗುತ್ತೆ ನೋಡ್ಕೊಂಡು ಬರೋಣ. ಅದಕ್ಕಿಂತ ಮುಂಚೆ ಹೊಸದಾಗಿ ಯಾರಾದರೂ ನನ್ನ ಚಾನಲ್ ವಿಸಿಟ್ ಮಾಡಿದರೆ ಒಂದು ಸಬ್ಸ್ಕ್ರೈಬ್ ಬಟನ್ ಇದೆಯಲ್ಲ, ಅದನ್ನು ಕ್ಲಿಕ್ ಮಾಡ್ಕೊಂಡ್ಬಿಟ್ಟು ಬನ್ನಿ. ಚಳಿಗಾಲದಲ್ಲಿ ಈ ಗಿಡಗಳಲ್ಲಿ ಇರ್ತಕ್ಕಂಥ ಎಲೆಗಳೆಲ್ಲ ಉದುರೋಗುತ್ತೆ. ಯಾಕೆ ಉದುರೋಗುತ್ತೆ ಅಂತ ಹೇಳಿದ್ರೆ, ಈ ಚಳಿ ವಾತಾವರಣಕ್ಕೆ ತನ್ನ ಎಲೆಗಳನ್ನೆಲ್ಲ ಉದುರಿಸ್ತಾ ಆ ಗಿಡ ತನ್ನ ಬುಡನ ಬೆಚ್ಚಗೆ ಮಾಡ್ಕೊಳ್ಳುತ್ತಂತೆ. ಆದರೆ ಎಲೆಗಳೆಲ್ಲ ಉದುರೋಗಿದೆ ಅಂತ ಹೇಳಿ ನಾವು ಬುಡನ ಕ್ಲೀನ್ ಮಾಡ್ತಾ ಇರ್ತೀವಿ. ನಮ್ಮಂಥ ಪೆದ್ರೆ ಇಲ್ಲ ಅನಿಸುತ್ತೆ. ಮೊನ್ನೆ ನಾನು ಹೀಗೆ ಒಂದು ಪುಸ್ತಕ ಓದ್ತಾ ಈ ವಿಚಾರನ ತಿಳ್ಕೊಂಡೆ. ಆಗ ನನಗೆ ನಗು ಬಂತು. ಕ್ಲೀನಿಂಗ್ ಅಂತ ನಾವು ಮಾಡ್ತಾ ಇರೋ ಈ ಕೆಲಸ ಗಿಡಗಳಿಗೆ ಪ್ರಾಬ್ಲಮ್ ಮಾಡುತ್ತೇನೋ ಅಂತ. ಮೊನ್ನೆ ಹೀಗೆ ಮಂತ್ರಾಲಯಕ್ಕೆಲ್ಲ ಹೋಗಿ ಬಂದಾದಮೇಲೆ ಗಿಡಗಳನ್ನು ಹಾಗೆ ಅಬ್ಸರ್ವ್ ಮಾಡ್ತಾ ಇದ್ನಲ್ಲ. ಸೊ ಈ ಮನಿ ಪ್ಲ್ಯಾಂಟ್ ತುಂಬಾ ಹಾಳಾಗಿತ್ತು. ಅಂದರೆ ಒಂದು 2 ಸ್ಟೆಮ್ಮಲ್ಲಿ ಇರ್ತಕ್ಕಂಥ ಎಲೆಗಳೆಲ್ಲ ಉದುರ್ತಾನೆ ಇತ್ತು, ಎಲ್ಲೋ ಇಶ್ ಆಗ್ತಾಯಿತ್ತು. ನಾನು ಎಲ್ಲೋ ಇಶ್ ಆಗಿರೋವಂಥ ಎಲೆಗಳನ್ನೆಲ್ಲ ತೆಗೆದು ಬಿಡ್ತೀನಿ ಆಗಿಂದಾಗೇ. ಸೊ ಬರ್ತಾ ಬರ್ತಾ ಒಂದು 2 ಸ್ಟೆಮ್ ಮಾತ್ರ ಕಂಪ್ಲೀಟಾಗಿ ಖಾಲಿಯಾಗಕ್ಕೆ ಶುರುವಾಯಿತು. ಸೊ ಹಾಗಾಗಿ ನಾನೇನು ಮಾಡಿದೆ, ಆ 2 ಸ್ಟೆಮ್ನ ಕಟ್ ಮಾಡಿ ಆ ಗಿಡಗಳಿಂದ ಬೇರ್ಪಡಿಸಿದೆ. ಯಾಕೆ ಅಂತ ಹೇಳಿದ್ರೆ, ಬೇರೆ ಸ್ಟೆಮ್ಗಳಿಗಾದರೂ ನೀರು ಚೆನ್ನಾಗಿ ಸಪ್ಲೈ ಆಗಿ ಆ ಸ್ಟೆಮ್ಸ್ ಆದರೂ ಚೆನ್ನಾಗಿ ಬರುತ್ತೆ. ಈ ಒಣಗೋಗಿರೋ ಸ್ಟೆಮ್ಮಲ್ಲಿ ಏನೂ ಡೆವಲಪ್ಮೆಂಟ್ ಕಾಣ್ತಾ ಇರಲಿಲ್ಲ. ಹಾಗಾಗಿ ಅದೆರಡು ಸ್ಟೆಮ್ನ ಕಟ್ ಮಾಡಿ ಬೇರೆ ಪಾಟಲ್ಲಿ ರೀಪಾಟ್ ಮಾಡೋಣ ಅಂತ ಹೇಳಿ ಕ್ಲೀನ್ ಮಾಡಿಕೊಂಡೆ. ಸೊ ಫಸ್ಟು ನಾನು ಈ ಮನಿ ಪ್ಲ್ಯಾಂಟ್ ಪಾಟ್ನೇ ಕ್ಲೀನ್ ಮಾಡ್ತಾಯಿದ್ದೀನಿ. ಯೂಶ್ವಲಿ ನನಗೆ ಗಿಡಗಳನ್ನು ಸಾಕೋದಂದ್ರೆ ತುಂಬಾ ಇಷ್ಟ. ಸ್ಪೆಷಲಿ ಹೂವಿನ ಗಿಡಗಳು ಸಾಕೋಕ್ಕೆ ತುಂಬಾ ಇಷ್ಟ. ರೆಂಟೆಡ್ ಹೌಸಲ್ಲಿ ಇಷ್ಟಕ್ಕೆ ಪ್ರಾವಿಷನ್ ಕೊಟ್ಟಿರೋದೇ ಹೆಚ್ಚು. ಹಾಗಾಗಿ ಸ್ವಲ್ಪ ಮಟ್ಟಿಗೆ ನಾನು ಗಿಡಗಳನ್ನು ಇಟ್ಕೊಂಡಿದ್ದೀನಿ. ಸೊ ಹಾಗಾಗಿ ಇದನ್ನು ನೀಟಾಗಿ ಮೇಂಟೈನ್ ಮಾಡಬೇಕಲ್ವಾ. ಮಣ್ಣೆಲ್ಲ ಹರಡಿರುತ್ತೆ, ಕೆಳಗಡೆ ಫ್ಲೋರ್ ಎಲ್ಲನೂ ಕೂಡ ಗಲೀಜಾಗುತ್ತೆ. ಆಗಾಗ ಈ ಥರ ಅದನ್ನೆಲ್ಲ ತೆಗೆದು ಸೈಡಿಗೆ ಇಟ್ಕೊಂಡು ಎಲ್ಲ ಒಂದ್ಸರಿ ಫ್ಲೋರ್ ಕ್ಲೀನ್ ಮಾಡಿಕೊಂಡು, ಗಿಡಗಳಲ್ಲಿ ಏನಾದರೂ ಒಣಗಿದ್ರೆ ಅದನ್ನು ಕಟ್ ಮಾಡಿ, ಮಣ್ಣೆಲ್ಲ ಮತ್ತೆ ಸ್ವಲ್ಪ ಸಡ್ಲ ಮಾಡಿಬಿಟ್ಟು ಎಕ್ಸ್ಟ್ರಾ ಗೊಬ್ಬರ ಹಾಕೋದಿದ್ರೆ ಹಾಕಿ, ಆ ಥರದ ಕೆಲಸಗಳನ್ನೆಲ್ಲ 1 ಮಂತಿಗಾದರೂ ಒಂದ್ಸರಿ ಮಾಡ್ತಾ ಇರ್ತೀನಿ. ನಂಗೆ ಇದರಲ್ಲಿ ತುಂಬಾ ಖುಷಿ ಸಿಗುತ್ತೆ. ಹಾಗಾಗಿ ನನಗೆ ಯಾವಾಗ ಮೈಂಡ್ ಫ್ರೀ ಅನಿಸ್ತಿರುತ್ತೋ ಆ ಟೈಮಲ್ಲಿ ಈ ಕೆಲಸ ಮಾಡ್ಕೋತಾ ಇರ್ತೀನಿ. ಸೊ ಹಾಗಾಗಿ ಇವತ್ತು ಎಲ್ಲ ಸ್ವಲ್ಪ ಬಾಲ್ಕನಿಲಿ ಇರ್ತಕ್ಕಂಥ ಗಿಡಗಳನ್ನೆಲ್ಲ ಕಂಪ್ಲೀಟಾಗಿ ಕ್ಲೀನ್ ಮಾಡಿದೆ. ಚಳಿಗಾಲದಲ್ಲಿ ಉದುರೋಗಿರ್ತಕ್ಕಂಥ ಎಲೆಗಳು ಹಾಗೆ ಬೋಡ ಆಗಿರುತ್ತೆ, ಮರ ಗಿಡಗಳಾಗಿರಬಹುದು. ಆದರೆ ಅದೇ ಯುಗಾದಿ ಹಬ್ಬ ಬರ್ತಾ ಚೈತ್ರ ಮಾಸದಲ್ಲಿ ಎಷ್ಟು ಚೆನ್ನಾಗಿ ಚಿಗುರಕ್ಕೆ ಸ್ಟಾರ್ಟ್ ಆಗುತ್ತಲ್ಲ. ಸೊ ಪ್ರಕೃತಿ ನಿಯಮನೇ ಹಾಗೆ, ಎಷ್ಟು ಸುಂದರವಾಗಿ ಆ ದೇವರು ಸೃಷ್ಟಿ ಮಾಡಿದ್ದಾನೆ ಅಂತಲೇ ಹೇಳಬಹುದು. ಸೊ ಅದೇ ಯುಗಾದಿ ಹಬ್ಬ ಸ್ಟಾರ್ಟ್ ಆದಾಗ ಎಲ್ಲ ಗಿಡಗಳಲ್ಲೂ ಚಿಗುರು ಕಾಣಿಸುತ್ತೆ, ಹೊಸ ಒಂದು ಸ್ಟೆಮ್ ಬರಕ್ಕೆ ಸ್ಟಾರ್ಟ್ ಆಗ್ತಾ ಇರುತ್ತಲ್ಲ. ಸೊ ಅದನ್ನು ನೋಡೋಕೆ ಒಂಥರ ಖುಷಿ ಅನಿಸ್ತಿರುತ್ತೆ ಆ ಚಿಗುರನ್ನ. ನಿಧಾನ ಕಿಳಿ. ಕ್ಲೀನ್ ಎಲ್ಲ ಮಾಡಿ ನೀಟಾಗಿ ಆರ್ಗನೈಸ್ ಮಾಡಿದ್ದೆ. ಅದಾದಮೇಲೆ ಮತ್ತೆ ಯೋಚನೆ ಆಗ್ತಾಯಿತ್ತು. ಸೊ ಇದನ್ನು ಈ ಕಡೆ ಇಟ್ಟಿದ್ದೀನಿ, ಆ ಕಡೆ ಇಟ್ಟಿದ್ದೀನಿ, ಇದನ್ನು ಚೇಂಜ್ ಮಾಡಬೇಕಿತ್ತೇನೋ, ಈ ಪಾಟ್ ಅಲ್ಲಿಡಬೇಕಿತ್ತು, ಆ ಪಾಟ್ ಇಲ್ಲಿಡಬೇಕಿತ್ತು ಅಂತ ಬರೀ ಇದೇ ಕನ್ಫ್ಯೂಷನಲ್ಲಿ ಒಂದು 4-5 ಸರಿ ಆ ಕಡೆಯಿಂದ ಈ ಕಡೆ, ಈ ಕಡೆಯಿಂದ ಆ ಕಡೆಗೆ ಚೇಂಜ್ ಮಾಡ್ತಾಯಿದ್ದೆ. ಆಮೇಲೆ ಫೈನಲಾಗಿ ಈ ಥರ ಇಟ್ಟೆ. ಇದು ಸ್ವಲ್ಪ ಚೆನ್ನಾಗಿ ಕಾಣಿಸ್ತಾ ಇತ್ತು. ಸರಿ, ಎಷ್ಟು ಸರಿ ಚೇಂಜ್ ಮಾಡಿದ್ರೂ ಅದೇ ಗಿಡಗಳೇ ಅಲ್ವಾ, ಮತ್ತು ತಿರ್ಗಾ ಅದನ್ನೇ ಚೇಂಜ್ ಮಾಡ್ತಾ ಇರಬೇಕಾಗುತ್ತೆ. ನೆಕ್ಸ್ಟ್ ಟೈಮ್ ಕ್ಲೀನ್ ಮಾಡಿದಾಗ ಇನ್ನೊಂದು ಥರ ಚೇಂಜ್ ಮಾಡಿ ಇಟ್ಟರೆ ಆಯಿತು ಅಂತೇಳಿ ಮತ್ತೆ ಸುಮ್ಮನಾಗೋದೆ. ಜೊತೆಗೆ ರೋಸ್ ಕೂಡ ಒಂದು ಗಿಡನ ಹಾಕಿದ್ದೆ.
ಅದು ಇನ್ನೇನು ಒಣಗೋಗ್ತಾ ಇತ್ತು. ಸೊ ಒಣಗೋಗ್ಬಿಡುತ್ತೇನೋ, ಈ ಗಿಡನೂ ಬರಲ್ಲ ಅಂದ್ಕೊಂಡಿದ್ದೆ. ಬಟ್ ಚೆನ್ನಾಗಿ ಬರ್ತಾ ಇದೆ. ಚೆನ್ನಾಗಿ ಬಂದಾದಮೇಲೆ ಇವಾಗ ಒಂದು ಹೂವು ಕೂಡ ಬರ್ತಾ ಇದೆ, ಕಾಣಿಸ್ತಾ ಇದೆ ಅನಿಸುತ್ತೆ ನಿಮಗೆ. ಆರೆಂಜ್ ಕಲರ್ದೊಂದು ಹೂವು ಕೂಡ ಬರ್ತಾ ಇದೆ. ಆರೆಂಜ್ ಕಲರ್ ಏನಲ್ಲ, ಅದು ಗಣೇಶ ಕಲರು ಅಲ್ಲ, ಆರೆಂಜ್ ಕಲರು ಅಲ್ಲ, ಎರಡು ಮಿಕ್ಸ್ ಆಗಿ ಬಂದಿದೆ ಆ ಹೂವು. ಅದು ಕೂಡ ಚೆನ್ನಾಗಿ ಅಂಟಿದೆ. ಮತ್ತು ತುಳಸಿ ಗಿಡ, ಮನಿ ಪ್ಲ್ಯಾಂಟ್ ಅಂತೂ ಸೂಪರಾಗಿ ಬಂದಿದೆ ನಮ್ಮ ಮನೇಲಿ. ಆಲ್ಮೋಸ್ಟ್ ಎಲ್ರಿಗೂ ಗೊತ್ತಿರುತ್ತೆ, ನನ್ನ ವ್ಲಾಗ್ಸಲ್ಲೆಲ್ಲ ನೋಡೇ ಇರ್ತೀರ. ಮನಿ ಪ್ಲ್ಯಾಂಟ್ದು ಚೆನ್ನಾಗಿ ಬಂದಿದೆ. ಮನೆ ಒಳಗಡೆನೂ ಇಂಡೋರ್ ಪ್ಲಾಂಟ್ ಆಗೂ ಕೂಡ ನಾನು ಮನಿ ಪ್ಲ್ಯಾಂಟ್ನ ಸುಮಾರಷ್ಟು ಕಡೆ ಇಟ್ಬಿಟ್ಟು ಡೆಕೋರೇಟ್ ಮಾಡಿರ್ತೀನಿ. ಸೊ ಕಿಚನಲ್ಲಿ ಆಗಿರ್ಬೋದು, ಮತ್ತು ರೂಮಲ್ಲಿ ಈ ಥರ ಎಲ್ಲ ಸ್ವಲ್ಪ ಬಾಟಲಲ್ಲೆಲ್ಲ ಹಾಕಿ ಇಟ್ಟಿದ್ದೀನಿ ಮನಿ ಪ್ಲ್ಯಾಂಟು. ಇನ್ನು ಸ್ವಲ್ಪ ಮನಿ ಪ್ಲ್ಯಾಂಟ್ ಹಾಳಾಗೋಗಿತ್ತು, ಅದು ಸ್ಟೆಮ್ ಎಲ್ಲ ಕಟ್ ಮಾಡಿದೆ ಅಂತ ಹೇಳಿದ್ನಲ್ಲ, ಅದನ್ನು ಹಾಗೆ ಬಿಸಾಕೋದು ಬೇಡ ಅಂತ ಹೇಳಿ ಸ್ವಲ್ಪ ಬೇರೆ ಪಾಟಲ್ಲಿ, ಚಿಕ್ಕ ಪಾಟಲ್ಲಿ ರೀಪಾಟ್ ಮಾಡೋಣ ಅಂಥೇಳಿ ಮಾಡ್ತಾಯಿದ್ದೀನಿ. ಸೊ ಈ ಕಟಿಂಗ್ಸ್ ಮೇಯ್ನ್ ಆಗುತ್ತೆ ಮನಿ ಪ್ಲ್ಯಾಂಟಲ್ಲಿ. ಸೊ ನಾನು ಯಾವಾಗಲೂ ಅಷ್ಟೇ, ಅಲ್ಲೊಂದು ಕಡ್ಡಿ ಥರ ಬರ್ತಾ ಇರುತ್ತೆ ನೋಡಿ, ಅಲ್ಲಿ ಕಟ್ ಮಾಡಿಬಿಟ್ಟು ನಾನು ಫಸ್ಟು ನೀರಲ್ಲಿ ಹಾಕಿಡ್ತೀನಿ. ನೀರಲ್ಲಿ ಹಾಕಿಟ್ಟಾಗ ಅದು ಸ್ವಲ್ಪ ಬೇರು ಬಿಟ್ಕೊಳ್ಳುತ್ತೆ. ಬೇರು ಬಿಟ್ಕೊಂಡು ಆದಮೇಲೆ ನಾನು ಅದನ್ನು ಪಾಟಿಗೆ ಹಾಕ್ತೀನಿ. ಸೊ ಹಾಗಾಗಿ ನಮ್ಮ ಮನೇಲಿ ಮನಿ ಪ್ಲ್ಯಾಂಟ್ಸ್ ಎಲ್ಲ ಚೆನ್ನಾಗಿ ಬಂದಿದೆ. ಬಟ್ ಇಲ್ಲಿ ನಾನು ಕಟಿಂಗ್ಸ್ ಆದ ತಕ್ಷಣ ಅದನ್ನು ಹಾಗೆ ಪಾಟಲ್ಲಿ ಹಾಕ್ತಾ ಇದ್ದೀನಿ. ಯಾಕಂತ ಹೇಳಿದ್ರೆ ಇದು ಬುಡದಿಂದನೇ ತೆಗ್ದಿರೋ ಅಂಥ ಸ್ಟೆಮ್ಮು. ಸೊ ಡೈರೆಕ್ಟ್ ಬುಡದಿಂದ ಬಂದಿತ್ತು. ಬಟ್ ಇದು ಯಾಕೆ ಎಲೆ ಎಲ್ಲ ಉದುರೋಗಿತ್ತು ಅಂತ ಗೊತ್ತಾಗಲಿಲ್ಲ. ಬಟ್ ಚೆನ್ನಾಗಿದೆ, ಪರವಾಗಿಲ್ಲ, ತೀರಾ ಏನು ಒಣಗೋಗಿರಲಿಲ್ಲ, ಬಟ್ ಹೆಲ್ದಿಯಾಗಿ ಬರ್ತಾ ಇರಲಿಲ್ಲ. ಅದು ಎಲೆ ಎಲ್ಲ ಆಗಾಗ ಉದುರ್ತಾನೆ ಇತ್ತು. ಹಾಗಾಗಿ ಈ ಸ್ಟೆಮ್ನ ಮಾತ್ರ ಕಟ್ ಮಾಡಿ ಸೊ ಬೇರೆ ಪಾಟಲ್ಲಿ ಹಾಕೋಣ ಅಂತ ಹಾಕ್ತಾ ಇದ್ದೀನಿ. ಈಗೂ ಮಾಡಬಹುದು, ಬಟ್ ಡೈರೆಕ್ಟ್ ನಾವು ಪಾಟಲ್ಲಿ ಹಾಕಿದಾಗ ಸ್ವಲ್ಪ ಬೇಗ ಗ್ರೋತ್ ಆಗಲ್ಲ. ಅದೇ ನಾವು ಒಂದು 15 ಡೇಸು ಒಂದು ಬಾಟಲಲ್ಲಿ ನೀರು ಹಾಕಿ ಇಡ್ತೀವಲ್ವ, ಲೈಕ್ ಕಿಚನಲ್ಲಾದರೂ ಇಟ್ಕೋಬಹುದು, ಡೆಕೋರೇಟ್ ಮಾಡಿಕೊಂಡು ಸಿಂಕ್ ಏರಿಯಾದಲ್ಲಿ, ಆ ಥರ ಲಿವಿಂಗ್ ಏರಿಯಾದಲ್ಲೂ ಕೂಡ ಇಟ್ಕೋಬಹುದು. ಸೊ ಬಾಟಲಲ್ಲಿ ನೀರು ಹಾಕಿ ಆ ಸ್ಟೆಮ್ನ ಅದರಲ್ಲಿ ಡಿಪ್ ಮಾಡಿಟ್ಟಾಗ ಅದು ಸ್ವಲ್ಪ ಬೇರುಗಳು ಬಿಟ್ಕೊಳ್ಳುತ್ತೆ. ಆ ಬೇರು ಬಿಟ್ಕೊಂಡಿರೋ ಅಂಥ ಗಿಡಗಳನ್ನ ನಾವು ಪಾಟಲ್ಲಿ ಮಣ್ಣಲ್ಲಿ ಹಾಕಿದ್ವಿ ಅಂತ ಹೇಳಿದ್ರೆ ಆವಾಗ ಚೆನ್ನಾಗಿ ಬರುತ್ತೆ ಗಿಡ. ಸೊ ನಾನು ಅದನ್ನೇ ಫಾಲೋ ಮಾಡೋದು. ಬಟ್ ಈ ಸ್ಟೆಮ್ ಬಂದುಬಿಟ್ಟು ಡೈರೆಕ್ಟ್ ಬುಡದಿಂದ ಕಿತ್ತಿರೋದಲ್ವ ನಾನು, ಹಾಗಾಗಿ ನಾನು ಇದನ್ನು ಡೈರೆಕ್ಟಾಗಿ ಪಾಟಲ್ಲೇ ಹಾಕ್ತಾಯಿದ್ದೀನಿ. ನಮ್ಮ ಮನೇಲಿ ಜಾಸ್ತಿ ಇರೋದು ಮನಿ ಪ್ಲ್ಯಾಂಟೇನೆ. ಅದು ಬಿಟ್ಟರೆ ತುಳಸಿ ಗಿಡ ಒಂದು 2 ಪಾಟಲ್ಲಿ ಹಾಕಿದ್ದೀನಿ. ಮೇನ್ ಪಾಟ್, ಪೂಜೆ ಪಾಟ್ ಇದೆಯಲ್ಲ, ಪೂಜೆ ಮಾಡ್ತೀವಲ್ಲ, ಅದನ್ನು ಬಿಟ್ಟು ಇನ್ನೊಂದು 2 ಪಾಟಲ್ಲಿ ಹಾಕಿದ್ದೀನಿ. ಅದು ಬಿಟ್ಟರೆ ಪಾರಿಜಾತ ಗಿಡ ಇದೆ, ಆಮೇಲೆ ಬ್ರಹ್ಮಕಮಲ ಅಂತ ಹೂವು ಬರುತ್ತಲ್ಲ ಆ ಗಿಡ ಇದೆ. ಅದು ಬಿಟ್ಟರೆ ಮತ್ತೆ ಸ್ನೇಕ್ ಪ್ಲ್ಯಾಂಟ್ ಹಾಕಿದ್ದೀನಿ. ಆಮೇಲೆ ಇವಾಗ ಬಿಳಿ ಕಣಗ್ಲ ಹೂವು ಅಂತ ಒಂದು ಗಿಡ, ಅದು ಮೇ ಬಿ ಪೂಜೆ ಹೂವಲ್ಲಿ ಎಲ್ಲೋ ಮಿಸ್ಸಾಗಿ ಹೂವು ಬಿದ್ದು ಅದು ಗಿಡ ಆಗಿರೋದು, ನಾನಂತೂ ತಂದು ಅಂಟಿಸಿರೋದಲ್ಲ ಅದು. ಅದಾದಮೇಲೆ ಒಂದು ರೋಸ್ ಗಿಡ ಒಂದು ಹಾಕಿದ್ದೀನಿ, ಅದು ಕೂಡ ಚೆನ್ನಾಗಿ ಬರ್ತಾ ಇದೆ. ಮತ್ತು ನಮ್ಮ ಮನೇಲಿ ಕಳ್ಸದ ಕಾಯಿ ಒಂದು ಮೊಳಕೆ ಬಂದಿತ್ತು. ಸೊ ಆ ಗಿಡನೂ ಕೂಡ ಅಂದರೆ ಕಾಯಿ ಸಮೇತನೇ ಅದನ್ನು ಕೂಡ ಒಂದು ದೊಡ್ಡ ಪಾಟಲ್ಲಿ ನೆಟ್ಟಿದ್ದೀನಿ. ಅದು ಕೂಡ ಇನ್ನೊಂದು 2 ಎಲೆ ಹಾಗೆ ಚಿಗುರ್ತಾ ಇದೆ. ಸೊ ಇಷ್ಟು ಪಾಟ್ಗಳನ್ನ ಇಟ್ಕೊಂಡಿದ್ದೀನಿ. ಮೇಜರ್ ಆಗಿರೋದು ಮನಿ ಪ್ಲ್ಯಾಂಟ್ಸೇ ಜಾಸ್ತಿ ಇಟ್ಟಿರೋದು ನಾನು. ಸೊ ಆಲ್ಮೋಸ್ಟ್ ಕ್ಲೀನಿಂಗ್ ಎಲ್ಲ ಆಗಿತ್ತು. ಮತ್ತು ಒಣಗಿರೋವಂಥ ಎಲೆಗಳು, ಹಾಗೆ ಬಾಡೋಗಿರೋಂಥ ಸ್ಟೆಮ್ಮು, ಇದನ್ನೆಲ್ಲನೂ ನೀಟಾಗಿ ಟ್ರಿಮ್ ಮಾಡಿ ಬಂದಿರೋವಂಥ ವೇಸ್ಟೇಜ್ ಕಸ ಎಲ್ಲನೂ ತೆಗೆದಾಕಿದೆ. ಅದಾದಮೇಲೆ ಇವಾಗ ಸ್ವಲ್ಪ ಫ್ಲೋರ್ ಕ್ಲೀನಿಂಗ್ ಮಾಡಿಬಿಡೋಣ ಅಂಥೇಳಿ ಮಾಡ್ತಾಯಿದ್ದೀನಿ. ಆಗಾಗ ನೀರು ಹಾಕ್ತಾ ಇರ್ತೀವಲ್ವ, ಸೊ ಮಣ್ಣೆಲ್ಲ ಕೆಳಗೆ ಹೋಗ್ತಾ ಇರುತ್ತೆ. ಮತ್ತು ಫ್ಲೋರೆಲ್ಲನೂ ಕೂಡ ಗಲೀಜಾಗಿರುತ್ತಲ್ಲ, ಸೊ ಕೆಳಗಡೆ ಎಲ್ಲ ಗಲೀಜು ಹಂಗೆ ಇರುತ್ತೆ. ಡೈಲಿ ನಾನು ಕಸ ಗುಡಿಸಿ ನೆಲ ಒರೆಸ್ಕೊಳ್ಳುವಾಗ ಡೀಪಾಗಿ ಕ್ಲೀನ್ ಮಾಡೋಕ್ಕಾಗಲ್ಲ. ಸೊ ಮೇಲ್ಮೇಲೆ ಗಿಡಗಳಿಗೆಲ್ಲ ನೀರು ಹಾಕಿರ್ತೀನಿ. ನೀರೆಲ್ಲ ತೊಟ್ಟಿಕ್ಕಿರುತ್ತಲ್ವ, ಅದೆಲ್ಲನೂ ಒರೆಸ್ಕೊಂಡು ಕ್ಲೀನ್ ಮಾಡಿಕೊಂಡು ನೆಲ ಒರೆಸ್ಕೊಂಡಿರ್ತೀನಿ. ಬಟ್ ಡೀಪ್ ಕ್ಲೀನು ಈ ಥರ ಮಾಡ್ಕೊಬೇಕು. ಆವಾಗವಾಗ ಈ ಥರ ಕ್ಲೀನ್ ಮಾಡ್ಕೊಂಡಾಗ ಫ್ಲೋರ್ ಕೂಡ ಗಲೀಜಾಗಲ್ಲ ಅಂತ ಹೇಳಿ ನಾನು ಸ್ವಲ್ಪ ಟೈಮ್ ಸಿಕ್ಕಾಗೆಲ್ಲ ಈ ರೀತಿ ಕ್ಲೀನ್ ಮಾಡ್ತಾನೆ ಇರ್ತೀನಿ. ಸೊ ಇನ್ನೇನು ಕ್ಲೀನಿಂಗ್ ಪ್ರಾಸೆಸ್ ಕೂಡ ಎಲ್ಲ ಆಗೋಯಿತು. ಸ್ವಲ್ಪ ಗೊಬ್ಬರನೂ ಕೂಡ ಹಾಕಿದ್ದೀನಿ ಗಿಡಗಳಿಗೆಲ್ಲ. ಒಂದು 2 ಸ್ಪೂನಷ್ಟು ಕೋಕೋಫಿಟ್ ಮಿಕ್ಸು ಗೊಬ್ಬರ ಬರುತ್ತಲ್ಲ, ಅದನ್ನು ಹಾಕಿದ್ದೀನಿ.
ಸೊ ಫೈನಲ್ ಆಗಿ ನಮ್ಮ ಮನೆಯ ಎಂಟ್ರೆನ್ಸ್ ಇದು ಚಿಕ್ಕದಾಗಿ ಬಾಲ್ಕನಿ. ಸೊ ಈ ರೀತಿಯಾಗಿ ನಾನು ಅರೇಂಜ್ ಮಾಡ್ಕೊಂಡಿದ್ದೀನಿ. ಮನೆ ಮುಂದೆ ಈ ರೀತಿಯಾಗಿ ಹಸಿರು ಗಿಡಗಳಿದ್ದರೆ ನೋಡೋಕ್ಕೂ ಒಂಥರ ಖುಷಿ ಅನಿಸುತ್ತೆ. ಹಾಗೆಯೇ ನಾವು ಮನೆಗಳಲ್ಲಿ ಒಬ್ಬೊಬ್ಬರೇ ಇದ್ದೀವಿ ಅಂತ ನಿಜವಾಗ್ಲೂ ಅನಿಸಲ್ಲ. ಇವೆಲ್ಲ ಒಂಥರ ನಮಗೆ ನಾವು ಹೇಳೋದಕ್ಕೆ, ನಾವು ಮಾತಾಡೋದಕ್ಕೆ, ನಮ್ಮ ಒಂದು ವಿಶ್ಗಳಿಗೆ ಇವು ರಿಯಾಕ್ಟ್ ಮಾಡುತ್ತೆ ಅಂತಲೇ ಹೇಳಬಹುದು. ಸೊ ನನಗೆ ಹಾಗೇ ಫೀಲ್ ಆಗುತ್ತೆ. ಹಾಗಾಗಿ ನನಗೆ ಸ್ವಲ್ಪ ಗಿಡಗಳ ಬಗ್ಗೆ ಒಲವು ಜಾಸ್ತಿ. ಸೊ ಫೈನಲಾಗಿ ಈ ಕೆಲಸ ಎಲ್ಲನೂ ಮುಗೀತು. ಸೊ ನೋಡ್ಬೋದು ಯಾವ ರೀತಿ ಕಾಣಿಸ್ತಾ ಇದೆ ಅಂತ ಹೇಳಿ, ನೀವೇ ನೋಡ್ತಾ ಇದ್ದೀರಲ್ಲ. ಸೊ ಸಿಂಪಲ್ಲಾಗಿ ಈ ರೀತಿ ನಾನು ಆರ್ಗನೈಸ್ ಮಾಡಿದೆ. ಇನ್ನು ಕ್ಲೀನಿಂಗ್ ಎಲ್ಲ ಮುಗ್ದಿತ್ತಲ್ವ, ನಾನು ಕೂಡ ಫ್ರೆಶ್ ಅಪ್ ಆಗಿ ಬಂದೆ. ಹಾಗೆಯೇ ಹಸ್ಬೆಂಡು ಇಷ್ಟನಿಗೆ ಸ್ವಲ್ಪ ಹೇರ್ ಕಟ್ ಮಾಡಿಸ್ಕೊಂಬರೋಣ ಅಂತ ಹೇಳ್ತಾ ಇರ್ತಿದ್ವಲ್ಲ, ಸೊ ಅದನ್ನು ನೆನಪಿಸ್ಕೊಂಡ್ರು. ಸೊ ಇನ್ನೇನು ಅವಳು ಬರ್ತಡೇ ಹತ್ತಿರ ಬರ್ತಾ ಇದೆ. ಸೊ ಹಾಗಾಗಿ ಸ್ವಲ್ಪ ನ್ಯೂ ಲುಕ್ ಇರಲಿ ಅಂತ ಹೇಳಿ ಅವಳಿಗೆ ಒಂದು ಹೇರ್ ಸ್ಟೈಲ್ ಮಾಡಿಸ್ಕೊಂಡು ಬರೋಣ ಹೊಸದು ಅಂತ ಹೇಳಿಬಿಟ್ಟು ರೆಡಿ ಆಗೋಣ, ಹೋಗ್ಬಿಟ್ಟು ಬರೋಣ ಅಂತ ಹೇಳಿ ರೆಡಿ ಆಗ್ತಾ ಇದ್ದೆ. ಇನ್ನು ನಾನು ಐಬ್ರೋ ಮತ್ತು ಕ್ಲೀನಪ್ ಅಂತ ಎಲ್ಲ ಹೋದರೆ ಆಲ್ಮೋಸ್ಟ್ ಸ್ಪಿನ್ ಸಲೂನ್ಗೆ ಹೋಗ್ತೀನಿ. ಯಾಕಂದರೆ ನನಗದು ಕಂಫರ್ಟಬಲ್ ಆಗಿದೆ. ಸೊ ಹಾಗಾಗಿ ನನಗೆ ಬೇರೆ ಕಡೆ ಐಬ್ರೋ ಶೇಪ್ ಮಾಡಿಸಿದ್ರೆ ಸ್ವಲ್ಪ ಕೂಡ ಸರಿಯಾಗಿ ಮಾಡಲ್ಲ. ನನಗೆ ಅದು ನನ್ನ ಮುಖಕ್ಕೆ ಸರಿ ಹೊಂದೋದೇ ಇಲ್ಲ. ಹಾಗಾಗಿ ಸ್ಪಿನ್ಗೆ ನಾನು ಜಾಸ್ತಿ ಹೋಗೋದು. ಸೊ ಇನ್ನು ಇವಳಿಗೂ ಅಷ್ಟೇ ಅಲ್ಲಿಗೆ ಕರ್ಕೊಂಡು ಹೋಗೋಣ. ಹೇರ್ ಸ್ಟೈಲ್ ಎಲ್ಲ ಚೆನ್ನಾಗೇ ಮಾಡ್ತಾರೆ. ಸೊ ಲಾಸ್ಟ್ ಟೈಮ್ ನಾನು ಹೇರ್ ಕಟ್ ಕೂಡ ಅಲ್ಲೇ ಮಾಡಿಸಿದ್ದೆ. ತುಂಬಾ ಚೆನ್ನಾಗಿ ಮಾಡಿದರು. ಬಟರ್ಫ್ಲೈ ಹೇರ್ ಕಟ್ ಮಾಡಿಸಿದ್ದೆ, ಸೂಪರಾಗೆ ಮಾಡಿದರು. ಸೊ ಅದಕ್ಕೆ ಇವಾಗ್ಲೂ ಕೂಡ ಅವಳಿಗೆ ಅಲ್ಲೇ ಕರ್ಕೊಂಡು ಹೋಗ್ಬಿಡೋಣ ಅಂತ ಹೇಳಿದೆ. ಸೊ ನನ್ನ ಹಸ್ಬೆಂಡ್ ಕೂಡ ಓಕೆ ಅಂದರು. ಸೊ ಇವಾಗ ಸ್ಪಿನ್ ಸಲೂನ್ಗೆ ಹೋಗ್ತಾ ಇದ್ದೀವಿ. कर लो, साइड में अच्छे से लुक बनाओ. उतना ही शॉर्ट रखना है, ऐसा हो सकता है ना, हो जाएगा. ಅಳ್ಬಾರ್ದು. ಏನಿಲ್ಲ ಕಟಿಂಗ್. ಎಲ್ಲಿ ಬಂದಿದ್ದೀವಿ ನಾವು? ಏನು ಮಾಡಿಸ್ತಿರೋದು? ಹಾಂ, ಹೌದಾ, ಸರಿ. ಸೊ ನಾವಿರೋ ಏರಿಯಾದಲ್ಲಿ 2 ಸ್ಪಿನ್ ಸಲೂನ್ ಸಿಗುತ್ತೆ. ಒಂದು ನೆಲಗೆದರಿನಲ್ಲಿ ಸ್ಪಿನ್ ಸಲೂನು ಮತ್ತು ಬಗಲ್ಗುಂಟೆ ರೋಡಲ್ಲಿ ಒಂದಿದೆ ಡಾಮಿನೋಸ್ ಹತ್ರ. ಸೊ ಅಲ್ಲೊಂದು ಸಿಗುತ್ತೆ. ಸ್ವಲ್ಪ ಕಂಪೇರ್ ಮಾಡಿದ್ರೆ ನಮಗೆ ನೆಲಗೆದರಿನಲ್ಲಿ ಸ್ಪಿನ್ ಸಲೂನೇ ಸ್ವಲ್ಪ ಹತ್ತಿರ ಆಗುತ್ತೆ. ಬಗಲ್ಗುಂಟೆ ರೋಡಲ್ಲಿರೋ ಸ್ಪಿನ್ ಸಲೂನ್ ಸ್ವಲ್ಪ ದೂರ ಅನಿಸುತ್ತೆ. ಸೊ ಹಾಗಾಗಿ ನಾವು ಇಲ್ಲೇ ನೆಲಗೆದರಿನಲ್ಲಿ ಸ್ಪಿನ್ ಸಲೂನ್ಗೆ ಹೋದ್ವಿ. ಆಮೇಲೆ ನಾವು ನೋಡ್ಕೊಂಡಿದ್ವಿ ಗೂಗಲೆಲ್ಲ ಮಾಡಿ. ಸೊ ಯಾವ ಹೇರ್ ಸ್ಟೈಲ್ ಮಾಡಿಸೋಣ ಅವಳಿಗೆ. ಸೊ ದೇವ್ರಿಗೆ ಮುಡಿಗೆಲ್ಲ ಕೊಟ್ಟಾದ್ಮೇಲೆ ಅವಳಿಗೆ ಸ್ವಲ್ಪನೇ ಇನ್ನೂ ಕೂದಲು ಬಂದಿರೋದು. ಬಟ್ ಅದು ಹಿಂದೆ ಮುಂದೆ ಥರ ಕಾಣಿಸ್ತಾ ಇತ್ತು. ಸೊ ಅದಕ್ಕೆ ಸ್ವಲ್ಪ ಶೇಪ್ ಆದರೂ ಕೊಡ್ಸೋಣ, ಚೆನ್ನಾಗಿ ಕಾಣಿಸುತ್ತೆ ಅಂತ ಹೇಳಿ ನನಗೆ ಬಾಯ್ ಕಟ್ ಮಾಡಿಸ್ಬೇಕು ಅವಳಿಗೆ ಅಂತ ತುಂಬ ಆಸೆ ಇತ್ತು. ಸೊ ಹಾಗಾಗಿ ನಾವು ಗೂಗಲ್ ಎಲ್ಲ ಮಾಡಿಬಿಟ್ಟು ನೋಡ್ಕೊಂಡೇ ಹೋಗಿದ್ವಿ. ಸೊ ತೋರಿಸಿದ್ವಿ ನಮಗೆ ಈ ಥರ ಹೇರ್ ಸ್ಟೈಲ್ ಮಾಡಿ ಅವಳಿಗೆ ಅಂಥೇಳಿ. ಸೊ ಹಾಗಾಗಿ ಅವರು ಎಲ್ಲ ರೆಫರೆನ್ಸ್ ಎಲ್ಲ ನೋಡಿಕೊಂಡು ಅದಾದಮೇಲೆ ಮಾಡಬಹುದು, ಬರುತ್ತೆ, ಇಷ್ಟು ಹೇರ್ಸ್ ಇದ್ದರೆ ಮಾಡ್ಬೋದು ಆರಾಮಾಗಿ ಅಂತ ಹೇಳಿದ್ರು. ಸೊ ಅದಾದಮೇಲೆ ಇವಾಗ ಸ್ಟಾರ್ಟ್ ಮಾಡಿದ್ದಾರೆ ಹೇರ್ ಕಟಿಂಗ್ ಮಾಡೋಕ್ಕೆ. ನಾನು ಅಂದ್ಕೊಂಡೆ ತುಂಬ ರಂಪ ಮಾಡ್ತಾಳೆ, ಅಳೋಕ್ಕೆಲ್ಲ ಶುರು ಮಾಡ್ತಾಳೇನೋ, ಹೆಂಗೆ ಮ್ಯಾನೇಜ್ ಮಾಡ್ಕೊಂಡು ಕರ್ಕೊಂಬರೋದು ಅಂತ ಅಂದ್ಕೊಂಡಿದ್ದೆ. ಬಟ್ ಸುಮ್ಮನೆ ಕೂತ್ಕೊಂಡಿದ್ಲು. ಹೇಳಬೇಕು ಅಂದರೆ ಅವಳು ಸಖತ್ ಎಂಜಾಯ್ ಮಾಡ್ತಾಯಿದ್ಲು. ಮಿರರ್ ನೋಡ್ಕೊಂಡು ಕೂತ್ಕೊಳ್ಳಪ್ಪ, ಆ ಕಡೆ ಈ ಕಡೆ ತಲೆ ಎಲ್ಲ ಆಡಿಸ್ಬಾರ್ದು ಅಂತ ಹೇಳ್ಕೊಟ್ಟಿದ್ವಿ. ಸೊ ಹಾಗೇ ಪಾಪ ಸುಮ್ಮನೆ ಅವ್ರು ಹೆಂಗೆ ಬಗ್ಗಿಸ್ತಾರೋ ಹಂಗಂಗೆಲ್ಲ ತಲೆ ಎಲ್ಲ ಕೊಟ್ಕೊಂಡು ಆರಾಮಾಗಿ ಕೂತಿದ್ಲು ಕಂಫರ್ಟಬಲ್ ಆಗಿ. ಅವರು ಕೂಡ ಅಷ್ಟೇ
ಚೆನ್ನಾಗಿ ಮಾತಾಡಿಸ್ಕೊಂಡು ಅವಳಿಗೆ ಇರಿಟೇಟ್ ಏನೂ ಆಗದೆ ಇರೋ ಥರನೇ ಚೆನ್ನಾಗಿ ಹೇರ್ ಕಟ್ ಎಲ್ಲ ಮಾಡಿದ್ರು. ಹೇರ್ ಕಟ್ ಎಲ್ಲ ಆದಮೇಲೆ ಅವಳಿಗೆ ಹೇರ್ ವಾಶ್ ಕೂಡ ಮಾಡಿದ್ರು. ಅದನ್ನು ಅಷ್ಟೇ ಅವಳು ತುಂಬ ಎಂಜಾಯ್ ಮಾಡ್ಕೊತಾ ಇದ್ಲು. ಸೊ ನನಗೂ ಅಷ್ಟೇ ಅದೆಲ್ಲ ನೋಡಿ ತುಂಬಾ ಖುಷಿ ಅನಿಸ್ತಾಯಿತ್ತು. ಎಷ್ಟು ಕಂಫರ್ಟಬಲಾಗಿ ಫೀಲ್ ಮಾಡ್ತಿದ್ದಾಳಲ್ಲ ಅಂಥೇಳಿ. ಅವ್ರ ಅಪ್ಪನಿಗಂತೂ ಸಿಕ್ಕಾಪಟ್ಟೆ ಖುಷಿ ಆಗ್ತಾಯಿತ್ತು. ಅವ್ರಿಗೆ ನಾವು ಹೇಳಿದ್ವಿ, ಇಲ್ಲ ನಾವು ಹೇರ್ ವಾಶ್ ಎಲ್ಲ ಮನೆಯಲ್ಲೇ ಮಾಡಿಸ್ಕೊತೀವಿ, ಬೇಡ ಅಂತಲೇ ಹೇಳಿದ್ವಿ. ಬಟ್ ಅವರು ಇಲ್ಲ, ತುಂಬ ಚಿಕ್ಕ ಚಿಕ್ಕ ಕೂದಲು ಕಿವಿ ಹತ್ರ ಎಲ್ಲ ಹೊರಟೋಗಿರುತ್ತೆ, ಇಲ್ಲ ಮೇಡಮ್ ಅದು ಹೇರ್ ವಾಶ್ ಎಲ್ಲ ಮಾಡಿ ಒಂದು ಸರಿ ಹೇರ್ ಡ್ರೈ ಎಲ್ಲ ಮಾಡ್ತೀವಿ, ಸೊ ಅವಾಗ ಅವಳಿಗೆ ಅಷ್ಟೊಂದು ಇರಿಟೇಟ್ ಆಗೋಲ್ಲ, ನೀವು ಮನೆಗೆ ಹೋದ್ಮೇಲೆ ಮಾಮೂಲಿ ಸ್ನಾನ ಮಾಡಿಸ್ಕೋಬಹುದು ಆ ಥರ ಅಂತ ಹೇಳಿದ್ರು. ಸರಿ ಇನ್ನೇನು ಆಯಿತು ಅಂತ ಅಂದ್ಬಿಟ್ಟು ಅಲ್ಲೇ ಹೇರ್ ವಾಶು ಮಾಡಿಸಿ ಮತ್ತು ಹೇರ್ ಸೆಟ್ಟಿಂಗು ಎಲ್ಲ ಮಾಡಿದ್ರು ಅವರೇ. ಅಂದರೆ ಅವರು ಸ್ಪಿನ್ ಸಲೂನ್ಗೆ ಸ್ವಲ್ಪ ವೀಡಿಯೋ ಮತ್ತು ಫೋಟೋಸ್ ಎಲ್ಲ ತೊಗೊಂಡ್ರು. ಹಾಗಾಗಿ ಸ್ವಲ್ಪ ಸ್ಪೈಕ್ಸ್ ಎಲ್ಲ ಮಾಡಿ ಅವಳಿಗೆ ಹೇರ್ ಸ್ಟೈಲ್ ಎಲ್ಲ ಚೆನ್ನಾಗಿ ಮಾಡಿದ್ರು. ನನಗಂತೂ ಸೇಮ್ ಬೇಬಿ ಬಾಯ್ ನೋಡ್ದಂಗೆ ಅನಿಸ್ತಾ ಇತ್ತು. ಸೊ ಇಷ್ಟ ಏನಾದರೂ ಗಂಡು ಮಗುವಾಗಿ ಹುಟ್ಟಿದ್ರೆ ಸೇಮ್ ಹೀಗೆ ಕಾಣಿಸ್ತಿದ್ಲೇನೋ ಅನಿಸ್ತಾ ಇತ್ತು. ಒಂದ್ಸರಿ ಈ ಲುಕ್ಕಲ್ಲಿ ನೋಡೋಣ, ಮತ್ತೆ ಮುಂದೆ ಎಲ್ಲ ಚೆನ್ನಾಗಿ ಕೂದಲೆಲ್ಲ ಗ್ರೋತ್ ಆದಾಗ ಜಡೆ ಹಾಕೋದು, ಜುಟ್ಟು ಹಾಕೋದೆಲ್ಲ ಹುಡುಗಿ ಆಗಿರೋದ್ರಿಂದ ಕಾಮನ್ ಆಗಿರುತ್ತೆ. ಸೊ ಹಾಗಾಗಿ ಇವಾಗ ಒಂದ್ಸರಿ ಬಾಯ್ ಕಟ್ ಮಾಡಿಸಿ ನೋಡ ಅಂತ ನನಗೆ ಮತ್ತು ನನ್ನ ಹಸ್ಬೆಂಡ್ಗೆ ತುಂಬ ಆಸೆ ಆಗಿತ್ತು. ಸೊ ಹಾಗಾಗಿ ಈ ಸರಿ ಅವಳಿಗೆ ಈ ಥರ ಬಾಯ್ ಕಟ್ ಮಾಡಿಸಿದ್ವಿ. ಸೊ ಹೇಗೆ ಕಾಣಿಸ್ತಿದೆ ಅಂತ ನೀವು ಕೂಡ ಕಮೆಂಟ್ ಮಾಡಿ. ನನಗಂತೂ ಇದು ತುಂಬಾ ಇಷ್ಟ ಆಯಿತು. ಸೊ ಇದಿಷ್ಟು ಇವತ್ತಿನ ವ್ಲಾಗ್. ಆ್ಯಂಡ್ ಮತ್ತೆ ನಾನು ನಿಮ್ಮನ್ನು ಮುಂದಿನ ವ್ಲಾಗಲ್ಲಿ ಭೇಟಿ ಮಾಡ್ತೀನಿ. ಸೊ ಟಿಲ್ ದೆನ್ ಟೇಕ್ ಕೇರ್, ಲವ್ ಯು ಆಲ್, ಬಾಯ್, ಟೇಕ್ ಕೇರ್.